ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಭೀತಿ. ರಾಜ್ಯದ 17 ಅಣೆಕಟ್ಟುಗಳ ಭದ್ರತೆಗೆ ಸೂಚನೆ. ಅಣೆಕಟ್ಟುಗಳಿಗೆ ಭದ್ರತೆಯನ್ನು ಒದಗಿಸೋಕೆ ತುರ್ತು ಆದೇಶವನ್ನು ನೀಡಲಾಗಿದೆ. ಭದ್ರತೆಯಲ್ಲಿ ಲೋಪವಾದರೆ ಅಧಿಕಾರಿಗಳೇ ಹೊಣೆ. ಅಣೆಕಟ್ಟುಗಳ ಭದ್ರತೆಗೆ ಮುಂದಾದ ರಾಜ್ಯ ಸರ್ಕಾರ ತಕ್ಷಣ ಹೆಚ್ಚಿನ ಭದ್ರತಾ ಸಿಬ್ಬಂದಿಯನ್ನು ನೇಮಕ ಮಾಡಬೇಕು ಅನ್ನುವಂಥ ಆದೇಶವನ್ನು ನೀಡಲಾಗಿದೆ. ಭದ್ರತೆಯಲ್ಲಿ ಏನಾದರೂ ಚ್ಯುತಿಯಾದರೆ ಅಧಿಕಾರಿಗಳೇ ಹೊಣೆ ಅನ್ನೋದನ್ನು ಕೂಡ ಇಲ್ಲಿ ತಿಳಿಸಲಾಗ್ತಾ ಇದೆ. ರಾಜ್ಯದಾದ್ಯಂತ ಅಲರ್ಟ್ ಆಗ್ತಾ ಇರುವಂಥದ್ದು, ಅದರಲ್ಲೂ ಪ್ರಮುಖವಾಗಿ ಅಣೆಕಟ್ಟುಗಳು. ರಾಜ್ಯದಲ್ಲಿರುವಂಥ 17 ಅಣೆಕಟ್ಟುಗಳಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಿ ಸಿಬ್ಬಂದಿಗಳು ಕಮ್ಮಿ ಇದ್ದಾರೆ ಅಂತಂದರೆ ಸಿಬ್ಬಂದಿಗಳನ್ನು ಕೂಡ ತೆಗೆದುಕೊಳ್ಳಿ. ಒಟ್ಟಿನಲ್ಲಿ ಬಿಗಿ ಭದ್ರತೆ ಅನ್ನೋದು ಇರಬೇಕು ಅನ್ನುವಂಥ ಸೂಚನೆಯನ್ನು ಸರ್ಕಾರದ ಕಡೆಯಿಂದ ಆದೇಶವಾಗಿ ಹೊರಡಿಸಲಾಗಿದೆ. ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದರೆ, ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ಅದಕ್ಕೆ ನೇರ ಹೊಣೆಯನ್ನು ಅಧಿಕಾರಿಗಳೇ ಹೊತ್ಕೊಳ್ಬೇಕಾಗತ್ತೆ ಅನ್ನೋದನ್ನು ಕೂಡ ಈಗ ಖಡಕ್ಕಾಗಿ ತಿಳಿಸಲಾಗಿದೆ. ಇದೊಂದು ತುರ್ತು ಆದೇಶ. ದೇಶದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದು ಗೊತ್ತಿದೆ. ಹಾಗಾಗಿ ರಾಜ್ಯದಲ್ಲೂ ಕೂಡ ಅಲರ್ಟ್ ಆಗಬೇಕಾಗತ್ತೆ. ರಾಜ್ಯದ 17 ಅಣೆಕಟ್ಟುಗಳ ಭದ್ರತೆಗೆ ಇದೀಗ ಸೂಚನೆಯನ್ನು ನೀಡಿರುವಂಥದ್ದು. ಅಧಿಕಾರಿಗಳಿಗೆ ಈ ಒಂದು ಸೂಚನೆಯನ್ನು ನೀಡಲಾಗಿದೆ. ಹೆಚ್ಚಿನ ಸಿದ್ಧತೆಯನ್ನು ಮಾಡಿಕೊಳ್ಳಿ, ಭದ್ರತೆಯ ವ್ಯವಸ್ಥೆಯನ್ನು ಚೆಕ್ ಮಾಡ್ತಾ ಇರಿ ಅನ್ನೋದನ್ನು ಸೂಚಿಸಲಾಗಿದೆ. ಆ ಕಾರಣಕ್ಕಾಗಿ ರಾಜ್ಯದಲ್ಲಿರುವಂಥ ಸುಮಾರು 17 ಅಣೆಕಟ್ಟುಗಳ ಭದ್ರತೆಯನ್ನು ಇದೀಗ ಕಲ್ಪಿಸಲಾಗ್ತಾ ಇದೆ. ಕೆಲವು ಕಡೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ. ಸಿಬ್ಬಂದಿಗಳನ್ನು ಕೂಡ ತೆಗೆದುಕೊಳ್ಳಿ ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ. ಮತ್ತು ಭದ್ರತೆಯಲ್ಲಿ ಏನಾದರೂ ಲೋಪದೋಷ ಆಗಿದ್ದಲ್ಲಿ ಅದರ ಹೊಣೆ ಅಲ್ಲಿನ ಸಂಬಂಧಪಟ್ಟಂಥ ಉನ್ನತ ಅಧಿಕಾರಿಗಳು ಯಾರು ಇರ್ತಾರೋ ಅವರೇ ತೆಗೆದುಕೊಳ್ಬೇಕಾಗತ್ತೆ, ಅವರೇ ಆ ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಈಗ ದೇಶದಲ್ಲಿ ಯಾವ ಥರ ಪರಿಸ್ಥಿತಿ ಇದೆ ಅಂತ ಗೊತ್ತಿದೆ. ಯುದ್ಧದ ಕಾರ್ಮೋಡ ಆವರಿಸಿಕೊಂಡಿದೆ. ಹಾಗಾಗಿ ರಾಜ್ಯದಲ್ಲಿ ಯಾವ ರೀತಿಯಾದಂಥ ಭದ್ರತೆಯನ್ನು ಕಲ್ಪಿಸಲಾಗ್ತಾ ಇದೆ, ಅದು ಅಣೆಕಟ್ಟುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾಮಿ. ನೀತಿ ರಾಷ್ಟ್ರದ ಪ್ರಸ್ತುತ ಬೆಳವಣಿಗೆ ಹಿನ್ನೆಲೆಯಲ್ಲಿ ಅಂದ್ರೆ ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸದ ಬಳಿಕ ಈಗ ಕೇಂದ್ರ ಸರ್ಕಾರ ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾ ಇದೆ. ಉಗ್ರರ ಅಡಗುತಾಣಗಳ ಮೇಲೆ ಸತತವಾಗಿ ಒಂದು ದಾಳಿಯನ್ನ ಮಾಡಿದೆ. ಹಾಗಾಗಿ ಮುಂಜಾಗೃತಾ ಕ್ರಮವಾಗಿ ಅಂದ್ರೆ ಮುಂಬರುವ ದಿನಗಳಲ್ಲಿ ಬಹಳ ಎಚ್ಚರಿಕೆ ಇರಬೇಕು. ಯಾವ ರೀತಿ ಮತ್ತೆ ಏನಾದ್ರು ಶತ್ರುಗಳಿಂದ ಏನಾದ್ರು ದಾಳಿಯಾದಂತ ಸಂದರ್ಭದಲ್ಲಿ ಹಾಗಾಗಿ ನಾವು ಮುಂಜಾಗೃತವಾಗಿರ್ಬೇಕು ಅನ್ನೋದು ಈಗ ಕೇಂದ್ರ ಸರ್ಕಾರವು ಕೂಡ ಸಾಕಷ್ಟು ತನ್ನ ಮುಂಜಾಗೃತಾ ಕ್ರಮಗಳನ್ನು ತೆಗೆದುಕೊಳ್ಳಿ ಅನ್ನೋದು ರಾಜ್ಯ ಸರ್ಕಾರಕ್ಕೆ ಆದೇಶ ಮಾಡಿದೆ. ಹಾಗಾಗಿ ಈಗಾಗಲೇ ಮಾಕ್ ಡ್ರಿಲ್ ಕೂಡ ಜಿಲ್ಲಾದ್ಯಂತ ರಾಜ್ಯದಲ್ಲಿ ವಿಶೇಷವಾಗಿ ರಾಜ್ಯದಲ್ಲೂ ಎಲ್ಲಾ ಜಿಲ್ಲೆಗಳಲ್ಲೂ ಮಾಕ್ ಡ್ರಿಲ್ ಅನ್ನ ಮಾಡಲಾಗ್ತಾ ಇದೆ. ಅಂತಹ ಪರಿಸ್ಥಿತಿಗಳಲ್ಲಿ ಯಾವ ರೀತಿ ಜನ ಎಲ್ಲದಕ್ಕೂ ಸನ್ನದ್ಧರಾಗಬೇಕು ಎಂಬ ಟ್ರೈನಿಂಗ್ ಅನ್ನ ಈಗಾಗಲೇ ಕೊಡ್ತಾ ಇರೋದಂತೂ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಮುಂಜಾಗೃತಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿರೋದು ರಾಜ್ಯ ಸರ್ಕಾರದ ಕೂಡ ಹೊಣೆಯಾಗಿರುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರದಿಂದ ಈಗಾಗಲೇ ಆದೇಶಗಳು ಕೂಡ ಬಂದಿದೆ. ಅಂದ್ರೆ ಎಲ್ಲೆಲ್ಲಿ ಟಾರ್ಗೆಟ್ ಮಾಡಬಹುದಂತ ಪ್ರದೇಶಗಳನ್ನ ಅಲ್ಲಿ ಮುಂಜಾಗೃತೆ ಕ್ರಮವನ್ನ ವಹಿಸಿ ಹೆಚ್ಚಿನ ಒಂದು ಭದ್ರತೆಯನ್ನ ಮಾಡಬೇಕು ಅನ್ನೋದು ಈಗ ರಾಜ್ಯ ಸರ್ಕಾರ ಆದೇಶ ಮಾಡಿರುವಂತದ್ದು. ಹಾಗಾಗಿ ಅಲ್ಲಿ ಅಂದ್ರೆ ವಿಶೇಷವಾಗಿ ಡ್ಯಾಮ್ಗಳು ಟಾರ್ಗೆಟ್ ಮಾಡುವ ಸಾಧ್ಯತೆಗಳಿದೆ. ಹಾಗಾಗಿ ಅದಕ್ಕೋಸ್ಕರ ಡ್ಯಾಮ್ಗಳನ್ನ ಎಷ್ಟು ಸುರಕ್ಷಿತವಾಗಿಡಬೇಕು, ಸುರಕ್ಷಿತವಾಗಿ ನೋಡ್ಕೊಳ್ಬೇಕು ಎಂಬ ಉದ್ದೇಶದಿಂದ ಈಗ ರಾಜ್ಯ ಸರ್ಕಾರ ತುರ್ತು ಆದೇಶವನ್ನ ಹೊರಡಿಸಿರುವಂತದ್ದು. ಅಂದ್ರೆ ರಾಜ್ಯದ ಜಲಾಶಯಗಳಿಗೆ ಭದ್ರತೆ ಒದಗಿಸೋದಕ್ಕೆ ಈಗಾಗಲೇ ಆದೇಶವನ್ನ ವಹಿಸಿರೋದು ಹಾಗೂ ಅಣೆಕಟ್ಟುಗಳನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡಬೇಕು. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ತಮ್ಮ ನಿಗಮ ಹಾಗೂ ವಲಯ ವ್ಯಾಪ್ತಿಯಲ್ಲಿ ಬರುವಂತಹ ಅಣೆಕಟ್ಟುಗಳಿಗೆ ಭದ್ರತೆ ನೀಡಬೇಕು. ಪೊಲೀಸ್ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಪೊಲೀಸ್ ಇಲಾಖೆಯೊಂದಿಗೆ ಕೈ ಜೋಡಿಸಿ ಹೆಚ್ಚಿನ ಸಿಬ್ಬಂದಿಗಳನ್ನ ನೇಮಕ ಮಾಡಿಕೊಂಡು ಅಣೆಕಟ್ಟುಗಳಿಗೆ ಒಂದು ಭದ್ರತೆಯನ್ನ ಕೊಡಬೇಕು ಅನ್ನೋದು ಈಗಾಗಲೇ ಸೂಚನೆ ಕೊಟ್ಟಿರುವಂತದ್ದು. ಜೊತೆಗೆ ಆಯಾ ವಲಯ ನಿಗಮಗಳ ಹಾಗೂ ವಲಯ ವ್ಯಾಪ್ತಿಯ ಅಧಿಕಾರಿಗಳು
ತಮ್ಮ ಭದ್ರತೆಯಲ್ಲಿ ಏನಾದ್ರು ಚ್ಯುತಿಯಾದಂತ ಸಂದರ್ಭದಲ್ಲಿ ಅವರೇ ನೇರವಾಗಿ ಹೊಣೆಯಾಗಿರ್ತಾರೆ ಎಂಬ ಖಡಕ್ ಆದೇಶವನ್ನ ರಾಜ್ಯ ಸರ್ಕಾರದಿಂದ ಹೊರಡಿಸಿರುವಂತದ್ದು ನೀತಿ. ಓಕೆ ಸ್ವಾಮಿ, ಇನ್ನೊಂದು ಕಡೆಯಲ್ಲಿ ಕೆಲವೊಂದು ಸೆನ್ಸಿಟಿವ್ ಪ್ಲೇಸಸ್ಗಳಾಗಿರ್ಬೋದು, ಸೆನ್ಸಿಟಿವ್ ಏರಿಯಾಗಳಾಗಿರ್ಬೋದು, ಅದ್ರ ಬಗ್ಗೆ ಕೂಡ ಗಮನ ಹರಿಸಬೇಕು ಅನ್ನುವಂಥದ್ದಿದೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಹಾಗಾಗಿ ಈ ಜನನಿಬಿಡ ಪ್ರದೇಶಗಳಿಗೆ ಏನೇನು ಇರುತ್ತೆ, ಸರ್ಕಾರಿ ಕಚೇರಿಗಳಾಗಿರ್ಬೋದು, ಮೆಟ್ರೋ ಬಸ್ ನಿಲ್ದಾಣ ಅಥವಾ ವಿಸಿಟಿಂಗ್ ಪ್ಲೇಸಸ್, ಇಲ್ಲೂ ಕೂಡ ಭದ್ರತೆಯ ವ್ಯವಸ್ಥೆ ಏನಾದರೂ ಇದೆಯಾ? ಅಂದರೆ ಅದಕ್ಕೂ ಕೂಡ ಸೂಚನೆಯನ್ನು ಏನಾದರೂ ನೀಡಲಾಗಿದೆಯಾ? ಸೊ ಆ ಅಲರ್ಟ್ ವಿಚಾರಕ್ಕೆ ನಾವು ನೋಡೋದಾದ್ರೆ ಏನು ಆ್ಯಕ್ಷನ್ಸ್ ತೆಗೆದುಕೊಂಡಿದ್ದಾರೆ ಅಂತ? ನಿತಿ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲಿ ಜನನಿಬಿಡ ಪ್ರದೇಶಗಳಿರ್ತವೆ, ಎಲ್ಲಿ ಪ್ರಮುಖವಾದಂತ ಸೂಕ್ಷ್ಮವಾದಂತ ಒಂದು ಪ್ರದೇಶಗಳಿರ್ತವೆ, ಅಲ್ಲಿ ಹೆಚ್ಚಿನ ಭದ್ರತೆ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಸಂಬಂಧಪಟ್ಟಂತ ಕೇಂದ್ರ ಸರ್ಕಾರ ಆದೇಶ ಕೊಟ್ಟಿರುವಂತದ್ದು. ಹಾಗಾಗಿ ಎಲ್ಲಾ ಜಿಲ್ಲೆಗಳನ್ನು, ಅಂದ್ರೆ ಕರ್ನಾಟಕವನ್ನು ಹೊರತುಪಡಿಸಿ ಬೇರೆ ರಾಜ್ಯಗಳಲ್ಲೂ ಕೂಡ ಈಗಾಗಲೇ ಮಾಕ್ ಡ್ರಿಲ್ ಸೇರಿದಂತೆ ಹಲವು ಮುಂಜಾಗ್ರತಾ ಕ್ರಮಗಳಿಗೆ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ. ಹಾಗಾಗಿ ಇಲ್ಲಿ ರಾಜ್ಯ ಸರ್ಕಾರವು ಕೂಡ ಈಗ ಆಗ್ತಾ ಇರುವಂತ ಒಂದು ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಪಾಕಿಸ್ತಾನದ ಮೇಲೆ ಆಕ್ರಮಣ ಮಾಡ್ತಾ ಇರುವಂತ ವಿಚಾರದಲ್ಲಾಗ್ಬೋದು, ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಒಂದು ಕ್ರಮ ತೆಗೆದುಕೊಳ್ಳಕ್ಕೆ ಈಗ ಸರ್ಕಾರ ಮುಂದಾಗಿರುವಂತದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಸೇರಿದಂತೆ ಗೃಹ ಸಚಿವ ಪರಮೇಶ್ವರ್ ಕೂಡ ಹೇಳಿದ್ದಾರೆ. ಅಂದ್ರೆ ರಾಜ್ಯದಲ್ಲಿ ಮುಂಜಾಗ್ರತಾ ಕ್ರಮಗಳಿಗೆ ನಾವು ಎಲ್ಲಾ ರೀತಿಯ ಕ್ರಮಗಳನ್ನ ಕೈಗೊಳ್ತೀವಿ. ಈಗಾಗಲೇ ಕೇಂದ್ರ ಸರ್ಕಾರದಿಂದ ಕೂಡ ಆದೇಶ ಬಂದಿದೆ. ಹಾಗಾಗಿ ನಾವು ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳಕ್ಕೆ ನಾವು ಮುಂದಾಗಿದ್ದೀವಿ. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶಗಳಿರುತ್ತೆ ಅಲ್ಲಿ ಹೆಚ್ಚಿನ ಭದ್ರತೆಯನ್ನು ಒದಗಿಸುವಂತೆ ಈಗಾಗಲೇ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ವಿ ಅನ್ನೋದು ಕೂಡ ಮಾಹಿತಿ ಕೊಟ್ಟಿರುವಂತದ್ದು. ಜೊತೆಗೆ ಈಗಾಗಲೇ ರಾಯಚೂರು ಕೈಗಾ KRS ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಹೆಚ್ಚಿನ ಭದ್ರತೆ ಒದಗಿಸಬೇಕು ಅಲ್ಲಿಗೆ ಪೊಲೀಸ್ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಅವರ ಸಮನ್ವಯ ಮಾಡ್ಕೊಂಡು ಅವ್ರ ಜೊತೆ ಕೈ ಜೋಡಿಸಿ ಹೆಚ್ಚಿನ ಸಿಬ್ಬಂದಿ ಯಾವ ರೀತಿ ಬೇಕಾಗುತ್ತೆ, ಅಲ್ಲಿ ಹೆಚ್ಚಿನ ಯಾವ ರೀತಿ ಒಂದು ಭದ್ರತೆ ಕೊಡಬೇಕು, ಜನನಿಬಿಡ ಪ್ರದೇಶಗಳಲ್ಲಿ ಯಾವ ರೀತಿ ಒಂದು ಮುಂಜಾಗ್ರತವಾಗಿ ಎಚ್ಚರಿಕೆಯನ್ನು ವಹಿಸಬೇಕು, ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಸರ್ಕಾರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ನಾವು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳೋಕೆ ನಾವು ಬದ್ಧವಾಗಿದ್ದೇವೆ. ಹಾಗಾಗಿ ಸಂಬಂಧಪಟ್ಟಂತ ಎಲ್ಲಾ ರೀತಿಯ ಕ್ರಮಗಳನ್ನ ನಾವು ತೆಗೆದುಕೊಳ್ತೇವೆ ಅನ್ನೋದು ಈಗಾಗಲೇ ಸಿಎಂ ಸೇರಿದಂತೆ ಗೃಹ ಸಚಿವರು ಕೂಡ ಸ್ಪಷ್ಟನೆ ಕೊಟ್ಟಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.